ಜೋಗಿ ಪ್ರೇಮ್ ಅವರ ಸಿನಿಮಾಗಳ USP ಏನಪ್ಪ ಅಂತಂದರೆ ಸಾಂಗ್ಸ್ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ. ಅವ್ರ ಸಿನಿಮಾದಲ್ಲಿ ಸಾಂಗುಗಳಂತೂ ಒಂದಷ್ಟು ವರ್ಷ ಆದಮೇಲೂ ಕೂಡ ಗುನುಗುವಂಗಿರ್ತವೆ. ಸೊ ಹಾರ್ಟಿಗೆ ಟಚ್ ಆಗುವಂತಹ ಒಂದು ಸಾಹಿತ್ಯ ಇರುತ್ತೆ, ಸಂಗೀತನೂ ಹಂಗೆ ಮಾಡಿಸ್ತಾರೆ. ಯಾಕಂದರೆ ಅದನ್ನು ತುಂಬ ಹಾರ್ಟಿಗೆ ತಗೊಂಡು ಮ್ಯೂಸಿಕ್ ಡೈರೆಕ್ಟರ್ ಜೊತೆನೇ ಕೂತ್ಕೊಂಡು ಪ್ರತಿಯೊಂದು ಸಾಂಗ್ನ ಕಂಪೋಸ್ ಮಾಡಿಸ್ತಾರೆ ಅವರು. ಆ ನಿಟ್ಟಿನಲ್ಲಿ ಈ ಆಲ್ಬಮಲ್ಲಿ ಆಲ್ಮೋಸ್ಟ್ 5-6 ಸಾಂಗ್ ಏನು ರಿಲೀಸ್ ಆಗಿದೆ ಎಲ್ಲವೂ ಕೂಡ ಹಿಟ್ ಆಗಿದ್ದಾವೆ, ಸಿಕ್ಕಾಬಟ್ಟೆ ಕೋಟ್ಯಾಂತರ ವ್ಯೂಸ್ ಕೂಡ ಆಗಿದ್ದಾವೆ. ಸೊ ನೀವು ಈ ಸಿನಿಮಾದ ಸಾಂಗ್ಗಳ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಮಾತಾಡೋದಾದ್ರೆ? ಬ್ರೋ, ಇಂಡಿವಿಜುವಲ್ ಆಗಿ ಮಾತಾಡಲ್ಲ ನಾನು. ಅಂದರೆ ನಾನೇನು ಫೀಲ್ ಮಾಡಿದ್ದೆ ಜೆನ್ಯೂನ್ ಆಗಿಲ್ಲ. ಪ್ರೇಮ್ ಸರ್ ಫಸ್ಟ್ ಮೂವಿ ಮಾಡಿದ್ದು ಕರಿಯ, ದರ್ಶನ್ ಸರ್ದು ಎಲ್ಲ ಸಾಂಗ್ಸ್. ಹೌದು. ಅದಾದ್ಮೇಲೆ ಎಕ್ಸ್ಕ್ಯೂಸ್ ಮೀ ಮಾಡೋದು ಎಲ್ಲ ಹಿಟ್ಟು. ಹೌದು. ಈಗ ಏಕಲವ್ಯವರೆಗೂ ಸಾಂಗ್ಸ್ ಎಲ್ಲ ಹಿಟ್ಟು. ಜೋಗಿ, ಜೋಗಯ್ಯ, ವಿಲ್ಲನ್ ಎಲ್ಲ ಸಾಂಗ್ಸ್ ಹಿಟ್ಟು. ನನಗೆ ಭಯ ಈಗ, ಏನಯ್ಯ ನಮ್ಮ ಫಿಲಮಲ್ಲಿ ನಮ್ಮ ಸಾಂಗ್ಸ್ ಚೆನ್ನಾಗಿಲ್ಲ ಆದರೆ ಬೈದು ಬಿಡ್ತಾರ. ಎಲ್ಲರನ್ನೂ ಹಾಕೊಂಡು ಚೆನ್ನಾಗಿ ಮಾಡಿದರೆ, ಧ್ರುವನ್ ಹಾಕೊಂಡು ಚೆನ್ನಾಗಿ ಮಾಡಿಲ್ಲ ಅಂತ ಏನಾದರೂ ಬಂದ್ಬಿಡುತ್ತೆ. ಇದು ನಮ್ಮ ಹೌದೌದು ಇದ್ದೇ ಇರುತ್ತೆ. ಆಮೇಲೆ ಆ್ಯಕ್ಟಿಂಗ್ ಮಾಡ್ಬೇಕಾದ್ರೂ ಅಷ್ಟೇ, ಎಲ್ಲ ಲೆಜೆಂಡ್ಸ್ ಜೊತೆ ಮಾಡ್ಬಿಟ್ಟವ್ರೆ, ಎಲ್ಲ ಸೀನಿಯರ್ ಆ್ಯಕ್ಟರ್ಸ್, ಅಂಬರೀಷ್ ಎಲ್ಲರ ಜೊತೆನೂ ಮಾಡ್ಬಿಟ್ಟವ್ರೆ. ನೆಕ್ಸ್ಟ್ ನಾವು ಇನ್ನೇನು ಮಾಡೋದು? ಓಕೆ, ಏನು ಹೇಳ್ತಾರೋ ಅದನ್ನ ಅಚ್ಚುಕಟ್ಟಾಗೆ ಶ್ರದ್ಧೆಯಿಂದ ಮಾಡೋಣ, ಇಷ್ಟೇ ನಮ್ಮ ತಲೆಯಲ್ಲಿ ಇದ್ದಿದ್ದು. ಮತ್ತೆ ಸಾಂಗ್ಸ್ ಬರ್ಬೇಕಾದ್ರೆ ಎಲ್ಲಾರ್ದು ಇಷ್ಟ ಆಗಿದೆ, ಏನಾದರೂ ಇಷ್ಟಪಡ್ಬೋದಾ ಅಂತ. ಫಸ್ಟ್ ಟೈಮ್ ನಾನು ಸಾಂಗ್ ಕೇಳಿದಾಗ ಶಿವ ಸಾಂಗು ನನಗೆ ಓಕೆ 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 ಇದನ್ನ ಮಗನೇ ಫಸ್ಟ್ ಬಿಟ್ಬಿಡ್ತೀನಿ ಅಂದ್ರು. ಇದಲ್ಲ ಅಣ್ಣ, ನಮ್ಮ ಸಾಂಗ್ ಬಿಡ್ರಣ್ಣ, ಕಮಾನ್ ಕಾಳಿ ರಿಲೀಸ್ ಹಿಂದಿನ ದಿವಸನೇ ಬಿಡೋದು. ಅಲ್ಲ ಅಣ್ಣ, ಇದನ್ನ ಬಿಡ್ರಣ ಸ್ಟಾರ್ಟಿಂಗ್. ಏನಣ್ಣ ಅದು ಶಿವ ಬೇಡಣ, ಅದು ನಮ್ಮ ಮನೆ ದೇವರೇ ಶಿವ ಬೇಡಣ. ಇನ್ನೂ ಚೆನ್ನಾಗಿದೆಯಲ್ಲ ಅಣ್ಣ ಆಲ್ಬಮಲ್ಲಿ, ಇನ್ನೂ ಚೆನ್ನಾಗಿರೋ ಸಾಂಗ್. ನನ್ನಂಬ ಹೋಗ ಶಿವನಾಗ್ನೆ ಇಲ್ಲದೆ ಉಲ್ಕಡ್ಡಿನ ಅಲ್ಲಾಡಲ್ಲ ಅಂತಾರೆ ನೋಡಿ. ಫಸ್ಟ್ ಸಾಂಗ್ಗೆ ಎಷ್ಟು ವೈಬ್ರೆಂಟ್ ಕ್ರಿಯೇಟ್ ಮಾಡ್ತಾವ ಸಾಂಗ್ ಅಂದ್ರೆ, ಅದ್ ರಿದಮ್ ಎಷ್ಟಿದೆ ಅಂತಂದ್ರೆ ಕೇಳ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ವೈಬ್ರೇಷನ್ ಬರುತ್ತೆ ಆ ಸಾಂಗ್. ಸೆಕೆಂಡ್ ಸಾಂಗ್ ಸೆಟ್ ಆಗಲ್ಲ ಬಿಡ್ತೀನಿ ಅಂತ ನಾನು. ಅಣ್ಣ ಇವಾಗ್ಲಾದ್ರೂ ನೀನು ಕಮಾನ್ ಕಾಳಿ ಬಿಡೋಣ, ನೀನ್ ಏನಣ್ಣ ಸೆಟ್ ಆಗಲ್ಲ ಅದು ಇದು ಅಂದ್ರೆ ಗೊತ್ತಾಗಲ್ಲ, ಸುಮ್ಮನೆ ಸೆಟ್ ಆಗಲ್ಲ. ಅದು ಚೆನ್ನಾಗಿ ಹೀರೋಯಿನ್ ಅವ್ರನ್ನ ಓಲೈಸ್ಬೇಕಲ್ವಾ ಡೈರೆಕ್ಟರ್ ಆಗಿದ್ಕೊಂಡು. ಸೆಟ್ ಆಗಲ್ಲ. ಆಮೇಲೆ ಜೋಡೆತ್ತು ಸಾಂಗ್ ಬಿಟ್ರು, ಅದು ಫಸ್ಟ್ ಇಂದಾನೆ ಇಷ್ಟ ಆಯ್ತು. ಓಕೆ. ಆಮೇಲೆ ಆಕ್ಚುಲಿ ಸೆಟ್ ಆಗಲ್ಲ ಹೋಗಿ ನಂಗು ನಿಂಗು ಸಾಂಗು ನೀವಿಬ್ರು ಅದನ್ನ ಪ್ರಮೋಷನಲಿ ಅಂತ ಒಂದು ವಿಡಿಯೋ ಮಾಡಿದ್ರಿ, ಅದು ಸಿಕ್ಕಾಪಟ್ಟೆ ಹಿಟ್ ಆಯ್ತು. ಒರಿಜಿನಲ್ ಹೇಗಿದೆಯೋ ಸೆಕೆಂಡ್ರಿ, ಅದು ಲಿರಿಕಲ್ ಆಮೇಲೆ ಬಂದಿದ್ದು. ನೀವು ಮೊದಲೇ ಅದನ್ನ ಮಾಡಿ ಆಮೇಲೆ ಶೂಟ್ಗೆ ಹೋಗಿದ್ದು ಅನ್ಸುತ್ತೆ ಆಕ್ಚುಲಿ, ಅಲ್ವಾ? ಬಟ್ ನಮ್ಮ ಸಾಂಗ್ ರಿಲೀಸ್ ಮುಂಚೆ ಶಿವ ಸಾಂಗ್ ಶೂಟ್ ಮಾಡ್ಬಿಟ್ಟಿದ್ವಿ. ರೇಷ್ಮಾ ಅವ್ರೆ, ಸೆಟ್ ಆಗಲ್ಲ ಹೋಗಿ ನಂಗು ನಿಂಗು ಸಾಂಗ್ ಡ್ಯಾನ್ಸ್ ಎಷ್ಟು ಎಂಜಾಯ್ ಮಾಡಿದ್ರಿ ನೀವು ಅಂತ? ಯಾಕಂದ್ರೆ ಧ್ರುವ ಅವರು ಡ್ಯಾನ್ಸ್ ಅಲ್ಲಿ ಫಸ್ಟ್ ಫಿಲಮ್ ಸತ್ಯವಾಗ್ಲೂ ಸುಳ್ಳು, ಇನ್ನು ಫೈಟ್ ಹೇಳಿ ಐ ಎಂಜಾಯ್. ಡಾನ್ಸ್ ಅಂದ್ರೆ ದೊಡ್ಡ ಸುಳ್ಳಿದು ಕೇಳಿ ನಾವು ನೋಡಿದೀವಿ. ನೀವು ನಿಮ್ ಪ್ರತಿಯೊಂದು ಸಿನಿಮಾದಲ್ಲೂ ಒಂದು ಡ್ಯಾನ್ಸಿಂಗ್ ನಂಬರ್ ಇದ್ದೇ ಇರುತ್ತೆ. ಅಲ್ಲ ಏನ್ ಗಿವಿಂಗ್ ಯುವರ್ ಬೆಸ್ಟ್. ಫೈಟ್ ಎಂಜಾಯ್ ನಂಬಲ್ಲ ಇದನ್ನ. ಡಾನ್ಸ್ ಏನ್ ಮಾಡ್ತೀನಿ ಅಂದ್ರೆ ಕನ್ಫ್ಯೂಸ್ ನನಗೆ ತಿಳಿದಂಗೆ ಧ್ರುವ ಅವ್ರ USP ಏನಪ್ಪ ಅಂತಂದ್ರೆ ಒಂದು ಡಾನ್ಸ್, ಒಂದು ಫೈಟ್, ಇನ್ನೊಂದು ಡೈಲಾಗ್ ಅಲ್ವಾ? ನೀವು ಅದನ್ನೇ ಹೇಳ್ತೀರಾ, ಆಡಿಯನ್ಸ್ ಅದನ್ನೇ ಹೇಳ್ತಾರೆ. ಇಲ್ಲ, ಪ್ರಾಬಬ್ಲಿ ನಿಮ್ ಪಾಯಿಂಟ್ ಆಫ್ ವ್ಯೂ ಇರ್ಬೋದು. ನಾನೇನು ಅಂದ್ರೆ ಪರ್ಸನಲಿ ಐ ಡೋಂಟ್ ಎಂಜಾಯ್ ಡಾನ್ಸ್. ಕಷ್ಟ ಅನ್ಸುತ್ತೆ? ಕಷ್ಟ ಅಲ್ಲ, ಅಂದ್ರೆ ಅವ್ರು ಏನ್ ಮಾಡ್ತಾರೋ ಅದನ್ನ ಮಾಡಿದ್ರೆ ಸಾಕಾಗ ಹೋಗುತ್ತೆ. ಇನ್ನು ನೀವ್ ಯಾವ್ದಾನ ಮ್ಯೂಸಿಕ್ ಹಾಕ್ಬಿಟ್ಟು ನೀನ್ ಎಟ್ರ ಪಟ್ರ ಕುಣಿ ಅಂದ್ರೆ ಹಂಗೆಲ್ಲ ಕುಣಿತೀವಿ. ಯಾಕಂದ್ರೆ ಒಂದಕ್ಕೆ ಗ್ರೂಪ್ ಅಲ್ಲಿ ಇದೇ ಡಾನ್ಸ್ ಇದೇ ಸ್ಟೆಪ್ ಮಾಡ್ಬೇಕು ಅಂದಾಗ್ಲೇ ಕಷ್ಟ ಆಗುತ್ತೆ. ನಾನು ಒಂದ್ಸರಿ ಜಾನಿ ಮಾಸ್ಟರ್ ಒಂದು ಸಾಂಗ್ ಮಾಡ್ತಿದ್ದಾಗ ಬಂದಿದ್ದೆ HMTಗೆ, ಅದೇ ಕಮಾನ್ ಕಾಳಿ. ಅದು ನೋಡಿದೆ ನಾನು, ಎಷ್ಟು ಟಫ್ ಒಂದು ಸಾಂಗ್ ಶೂಟ್ ಮಾಡೋದು ಅಂತ. ಯಾಕಂದ್ರೆ ಸಾವಿರಾರು ಜನ ಹಿಂದ್ಗಡೆ ಬ್ಯಾಕ್ ಡ್ರಾಪ್ ಅಲ್ಲಿ ಇರ್ತಾರೆ, ಒಂದು ಫ್ರೇಮ್ ಆಚೀಚೆ ಆಗ್ದಿರಾ, ಒಬ್ಬರು ಎಕ್ಸ್ಪ್ರೆಷನ್ ಆಚೀಚೆ ಆಗ್ದಿರಾ ಅದನ್ನ ಕ್ಯಾಪ್ಚರ್ ಮಾಡೋದಿದೆಯಲ್ಲ, ಸೊ ಎಷ್ಟು ಕಷ್ಟ ಅಂತ ಅವತ್ತು ನೋಡಿದೆ. ಮೈಯೆಲ್ಲ ರಕ್ತ ಸುರ್ಕೊಂಡ ಅವತ್ತು. ಕಮಾನ್ ಕಾಳಿ ವೈಟಿಂಗ್ ಸರ್, ಡಿಫ್ರೆಂಟ್ ವೈಬೇ ಇದೆ ಅದರಲ್ಲಿ. ಆ ಸಾಂಗ್ ಅಲ್ಲಿ ಜಾಸ್ತಿ ಹೇಳಕ್ಕಾಗಲ್ಲ ಸಾಂಗ್ ಬಗ್ಗೆ, ನಾವು ವೇಟ್ ಮಾಡ್ತಿದ್ವಿ. ಬಟ್ ಸೆಟ್ ಆಗಲ್ಲ ವಾಸ್ ವೆರಿ ಫನ್. ನಾವು ಔಟ್ ಆಫ್ ಕಂಟ್ರಿ ಶೂಟ್ ಮಾಡಿದ ಆ ಸಾಂಗ್ನ. ಆ್ಯಂಡ್ ಸರ್ ಅವಾಗ ಅನೌನ್ಸ್ ಮಾಡಿದ್ರು, ಹುಕ್ ಸ್ಟೆಪ್ ನೀವು ಯಾರು ಚೆನ್ನಾಗಿ ಮಾಡ್ತೀರಾ ಅದನ್ನ ಹಾಕ್ತೀವಿ ಅಂತ. ಆ್ಯಂಡ್ ನಮ್ಮದೇ ಒಂದು ಪ್ರಮೋಷನಲ್ ಹುಕ್ ಸ್ಟೆಪ್ಗೆ ನಾನು ಬಂದಿದ್ದೆ ಅವತ್ತು. ಸೆಟ್ ಆಗಲ್ಲ ಹಾಗೆ ಅಲ್ಲ, ಅಲ್ಲಿ ಕಮಾನ್ ಕಾಳಿಯಲ್ಲಿ ಒಂದು ಹುಕ್ ಸ್ಟೆಪ್, ನೀವು ಹೇಳಿದ್ದು ಸೆಟ್ ಆಗಲ್ಲ. ಓಕೆ.
ಸೊ ಐ ಥಿಂಕ್ ಅಫ್ಕೋರ್ಸ್ ಅದು ರೀಲ್ಸ್ ಕೂಡ ತುಂಬಾ ಅದೇ ಆಯ್ತು. ಅದೇ ಸಾಂಗ್ ರಿಲೀಸ್ ಆದ್ಮೇಲೆ ಅವ್ರದೇ ಒಂದು ವರ್ಷನ್ ಅಲ್ಲಿ ರೀಲ್ಸ್ ಎಲ್ಲ ಮಾಡ್ಬೇಕಾದ್ರೆ ತುಂಬಾ ಖುಷಿ ಆಯ್ತು. ಎಸ್ಪೆಷಲಿ ಸೆಟ್ ಆಗಲಾಗಿಂದ ಶಿವ ಶಿವ ಸಾಂಗ್ಗೆ ರೀಲ್ಸ್ ಮಾಡಿದ್ದು ಐ ವಾಸ್ ವೆರಿ ಸರ್ಪ್ರೈಸ್ಡ್. ಸೂಪರ್ ಸೂಪರ್. ಸೊ ಆ ಥರ ರೆಸ್ಪಾನ್ಸ್ ಬಂದಾಗ ಫೀಲ್ಸ್ ಕಂಪ್ಲೀಟ್. ನಿಮ್ಮ ಫೇವ್ರೆಟ್ ಸಾಂಗ್ ಯಾವುದು ಅಮಾಂಗ್ ದೀಸ್ ಆಲ್ ಅಂತ? ಅಂತಮ್ಮ ಜೋಡಿತ್ತು. ಅಂತಮ್ಮ ಜೋಡಿತ್ತು.